ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಈ ಟಿ ಮ್ಯಾಥ್ಸ್, ಎಸ್ಪೆಷಲಿ ಮ್ಯಾಥ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಹಾಗೆ ಸೈಕಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋಸ್ನ ನಮ್ಮ ಯೂಟ್ಯೂಬಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ವಿ. ಸೊ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಅವೆಲ್ಲ ವೀಡಿಯೋಸ್ನ ನೀವು ಆರ್ಡರ್ ವೈಸ್ ವಾಚ್ ಮಾಡ್ತಾ ಬಂದು ನೋಟ್ಸ್ ಮಾಡ್ಕೊಳ್ತಾ ಬಂದರೆ 100% ಈ ಸಲ ಟಿ ಎಕ್ಸಾಮಲ್ಲಿ ನೀವು ಹೆಚ್ಚು ಸ್ಕೋರ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಸಾಕಷ್ಟು ಸೀರೀಸ್ ಆಫ್ ವೀಡಿಯೋಸ್ನ ಬಿಡ್ತಾ ಇದ್ವಿ. ಸೊ ಅದರಲ್ಲಿ ಈ 2024ಅಲ್ಲಿ ಟಿ ಸಂಬಂಧಪಟ್ಟಂತೆ ಇದು 6th ವೀಡಿಯೋ. ಸೊ ನೀವು ಕಂಟಿನ್ಯೂಸ್ ಆಗಿ ಈ ವಿಡಿಯೋಸ್ನ ವಾಚ್ ಮಾಡ್ತಾ ಬರ್ಬೋದು. ಸೊ ನೀವು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ನೇಹಿತರೆ, ನಿಮಗೆ ಕ್ಲಾಸ್ ವೈಸು, ಸಿಲೆಬಸ್ ವೈಸು, ಸಬ್ಜೆಕ್ಟ್ ವೈಸು ಕ್ಲಾಸಸ್ ಬೇಕಂದರೆ ಟಿ ಪೇಪರ್ ಮ್ಯಾಥ್ಸ್ ಪೇಪರ್ ಫಸ್ಟು, ಪೇಪರ್ ಸೆಕೆಂಡಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ಸು ಆಫ್ಲೈನ್ ಮತ್ತು ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ. ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ಲು ಅಥವಾ ನಿಮ್ಮ ಸಿಬ್ಲಿಂಗ್ಸು, ನಿಮ್ಮ ಊರಲ್ಲಿ ಯಾರಾದರೂ VA PDO ಲ್ಯಾಂಡ್ ಸರ್ವೇರ್ ಪೇಪರ್ 2 ಅಥವಾ ಲ್ಯಾಂಡ್ ಸರ್ವೇರ್ ಫುಲ್ ಕೋರ್ಸು ಅಥವಾ ಬೀಟ್ ಫಾರೆಸ್ಟರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದರೆ ಸೊ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಸೊ ನೀವು ಟಾಪಿಕ್ ವೈಸು, ಸಿಲೆಬಸ್ ವೈಸು ಕೂಡ ಕ್ಲಾಸಸ್ನ ಕೇಳ್ಬೋದು. ಅಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಫೀಸ್ ಇರುತ್ತೆ, ಅದನ್ನು ಪೇ ಮಾಡಿ ಕೇಳಬೇಕಾಗುತ್ತೆ. ಬಟ್ ಯೂಟ್ಯೂಬ್ ಚಾನಲಲ್ಲಿ ನೀವು ಯಾವುದೇ ಅಮೌಂಟ್ ಪೇ ಮಾಡೋಂಗಿಲ್ಲ, ಫ್ರೀಯಾಗಿ ಪ್ರತಿಯೊಂದು ವೀಡಿಯೋಸ್ನ ವಾಚ್ ಮಾಡ್ತಾ ಬರ್ಬೋದು. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಾಗಿದೆ. ಈಗಾಗಲೇ ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ ಸೆಲೆಕ್ಟ್ ಆಗಿರೋ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಸೊ ನೀವು ಸೆಕೆಂಡ್ ರೌಂಡು, ಥರ್ಡ್ ರೌಂಡಲ್ಲಿ ಏನಾದರೂ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ತಗೋಬೇಕಂದ್ರೆ ಸೊ ನೀವು ಹೆಚ್ಚಿನ ಮಾಹಿತಿಗೆ ಇಲ್ಲಿ 9071673831 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಇದ್ರ ಬಗ್ಗೆ ಪಡಿತಾ ಬನ್ನಿ. ಸೊ ನೆಕ್ಸ್ಟ್ ನೋಡ್ರಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ ಏನಿದೆ ಅದನ್ನ ಆನ್ಸರ್ ಮಾಡೋ ವಿಧಾನವನ್ನು ನಿಮಗೆ ಹೇಳ್ಕೊಡ್ತೀನಿ ನೋಡ್ರಿ. ದ ವ್ಯಾಲ್ಯೂ ಆಫ್ 7 ಕ್ಯೂಬ್ ರೂಟ್ ಆಫ್ 2 ಪ್ಲಸ್ ಕ್ಯೂಬ್ ರೂಟ್ ಆಫ್ 16 ಮೈನಸ್ ಕ್ಯೂಬ್ ರೂಟ್ ಆಫ್ 54 ಈಸ್ ಅಂತ ಇದೆ. ಸೊ ಇದರ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿತಾ ಬರ್ಬೇಕು. ನೋಡ್ರಿ, 2ಕ್ಕೆ ಕ್ಯೂಬ್ ರೂಟ್ ಇಲ್ಲ, 16ಕ್ಕೂ ಕ್ಯೂಬ್ ರೂಟ್ ಇಲ್ಲ, 54ಕ್ಕೂ ಕ್ಯೂಬ್ ರೂಟ್ ಇಲ್ಲ. ಪರ್ಫೆಕ್ಟ್ ಕ್ಯೂಬ್ ರೂಟ್ಸ್ ಇಲ್ಲದೆ ಇದ್ದರೆ ಸೊ 2ಗಾಗಲಿ 16ಗಾಗಲಿ 54ಗಾಗಲಿ ಪರ್ಫೆಕ್ಟ್ ಕ್ಯೂಬ್ ರೂಟ್ಸ್ ಇಲ್ಲ. ಅವು ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್ ಅಲ್ಲ. 2, 16, 54 ಅನ್ನೋ ಅವು ಸಂಪೂರ್ಣ ಘನಸಂಖ್ಯೆಗಳು ಆಗದೇ ಇದ್ದ ಪಕ್ಷದಲ್ಲಿ ನಾವೇನು ಮಾಡಬೇಕು ಅಂದರೆ ಅವು ನಾವು ಫ್ಯಾಕ್ಟರ್ಸ್ ಆಗಿ ಬರೀಬೇಕಾಗತ್ತೆ. ಸೊ ಇಲ್ಲಿ ಮೊದಲನೇದು ಇದು ಕನಿಷ್ಠ ರೂಪದಲ್ಲೇ ಇದೆ, ಇದನ್ನೇನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಫ್ಯಾಕ್ಟರ್ಸ್ ಆಗಿ ಬರ್ಕೊಂಡ್ರು ಕೂಡ ಮತ್ತೆ 2 1 2 ಬರುತ್ತೆ, ಹಾಗಾಗಿ ಅದನ್ನೇನು ಬದಲಾಯಿಸೋ ಅವಶ್ಯಕತೆ ಇಲ್ಲ. 7 ಇಂಟು ಕ್ಯೂಬ್ ರೂಟ್ ಆಫ್ 2 ಫಸ್ಟ್ ಟರ್ಮು ಎಸ್ ಇಟ್ ಈಸ್ ಇರಲಿ, ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಪ್ಲಸ್ ಹಾಕ್ಕೊಂಡು ನೀವು ಕ್ಯೂಬ್ ರೂಟ್ ಆಫ್ 16, ಅದು ಕ್ಯೂಬ್ ರೂಟ್ ಆಫ್ 16 ಅಂದರೆ ಈ 16ನ ಫ್ಯಾಕ್ಟರ್ಸ್ ಬರೀಬೇಕು. ಅಂದರೆ ಯಾವೆರಡು ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ 16 ಬರುತ್ತೆ ಅಂತ ನೋಡ್ಕೋಬೇಕು. 16 ಬರ್ಬೇಕಂದ್ರೆ 16 ಒಂದಲೇ 16 ಬರಿಬೋದು, ಮತ್ತು 16 ಉಳಿಯುತ್ತೆ, ಅದ್ಮೇಲೆ ಬರೆಯೋಕೆ ಹೋಗ್ಬೇಡ್ರಿ. 4 4 16 ಬರಿಬೋದು, 8 2 16 ಬರಿಬೋದು. ಬಟ್ ಇಲ್ಲಿ 16ಕ್ಕೆ ಫ್ಯಾಕ್ಟರ್ಸು 16 ಒಂದಲೇ ಬರಿಬೋದು, 8 2 16 ಬರಿಬೋದು, 4 × 4 16 ಬರಿಬೋದು. ಬಟ್ ಇಲ್ಲಿ ಬರೆಯೋ ಗ್ರೂಪ್ ಆಫ್ ಫ್ಯಾಕ್ಟರ್ಸಲ್ಲಿ ನಮಗೆ ಯಾವುದಾದ್ರೂ ಒಂದು ಸಂಖ್ಯೆಗೆ ಕ್ಯೂಬ್ ರೂಟ್ ಇರಬೇಕು. ಆ ಥರ ಫ್ಯಾಕ್ಟರ್ಸ್ ಮಾತ್ರ ಬರಿಬೇಕು. 4 4 ಬರೆಯೋಕ್ಕೆ ಬರಲ್ಲ, ಯಾಕಂದರೆ 4ಕ್ಕೆ ಸ್ಕ್ವೇರ್ ರೂಟ್ ಇದೆ, ಕ್ಯೂಬ್ ರೂಟ್ ಇಲ್ಲ. 16ಕ್ಕೆ ಅಲ್ಲಿ ಕ್ಯೂಬ್ ರೂಟ್ ಇಲ್ವೇ ಇಲ್ಲ, ಅದಕ್ಕೋಸ್ಕರ ಅಲ್ಲಿ 16 ಕ್ಯೂಬ್ ರೂಟ್ ಡೈರೆಕ್ಟ್ ಸಿಕ್ಕಿಲ್ಲ, ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. 8 2 16 ಬರಿಬೋದು, ಈ 8ಕ್ಕೆ ಕ್ಯೂಬ್ ರೂಟ್ ಇದೆ, ಅದಕ್ಕೋಸ್ಕರ ಫ್ಯಾಕ್ಟರ್ಸ್ ಆಫ್ 16ಗೆ 16ರ ಅಪವರ್ತನಗಳನ್ನಾಗಿ ಬರೀಬೇಕು. 8 2 16 ಅಂತ ಬರ್ಕೊಂಡು ಮುಂದ್ಗಡೆ ಮೈನಸ್ ಇದೆ. ಮತ್ತು ಕ್ಯೂಬ್ ರೂಟ್ ಆಫ್ 54 54ನ್ನ ಫ್ಯಾಕ್ಟರ್ಸ್ ಆಗಿ ಬರೀಬೇಕು. ನಾವು ಬರೀ 2 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಗೆ ಘನಮೂಲ ಇರಲೇಬೇಕು, ಕ್ಯೂಬ್ ರೂಟ್ ಇರಲೇಬೇಕು. ಹಾಗಾದ್ರೆ 54 ಬರ್ತಕ್ಕಂಥ 2 ಸಂಖ್ಯೆಗಳು ಯಾವುವು ಅಂದರೆ ಯಾವ 2 ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ 54 ಬರುತ್ತೆ ಅಂದರೆ 27 2ಲೇ ಬರ್ಕಂದ್ರೆ 54 ಬರುತ್ತೆ. ಆಮೇಲೆ 9 6 54 ಬರುತ್ತೆ, 18 3 54 ಬರುತ್ತೆ. ಬಟ್ ಈ ಸಂದರ್ಭಕ್ಕೆ, ಈ ಒಂದು ಪ್ರಾಬ್ಲಮ್ಗೆ 27 2ಲೇ ಬರ್ಕೋಬೇಕು. ಯಾಕಂದರೆ ಈ 27ಕ್ಕೆ ಕ್ಯೂಬ್ ರೂಟ್ ಇರೋದ್ರಿಂದ 27 2 54 ಅಂತ ಬರ್ಕೊಂಡ್ರೆ ಮಾತ್ರ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ 7 ಇಂಟು ಕ್ಯೂಬ್ ರೂಟ್ ಆಫ್ 2 ಅದೇನು ಚೇಂಜಸ್ ಮಾಡಬೇಡಿ, ಹಾಗೆ ಬರ್ಕೊಳ್ರಿ.
ಸೊ ಇದು 8 ಅನ್ನೋದು ಕ್ಯೂಬ್ ರೂಟಿಂದ ಆಚೆ ಹೊರಗಡೆ ಬಂದರೆ ಎಷ್ಟಾಗುತ್ತೆ ಅಂದ್ರೆ ಕ್ಯೂಬ್ ರೂಟ್ ಆಫ್ 8 ಅಂದರೆ 8 ಕ್ಯೂಬ್ ರೂಟ್ 2 ಬರುತ್ತೆ. ಯಾಕಂದ್ರೆ ನಾವು 2 ಕ್ಯೂಬ್ ಅಂದರೆ 8 ಬರಿತೀವಿ ಅಂದಮೇಲೆ 8ಕ್ಕೆ ಕ್ಯೂಬ್ ರೂಟ್ ಅಂದರೆ ಎಷ್ಟು ಬರುತ್ತೆ 2 ಬರುತ್ತೆ. 2ನ್ನ 3 ಸಲ ಹಾಕೊಂಡು ಗುಣಾಕಾರ ಮಾಡಿದ್ರೆ 8 ಬರುತ್ತೆ ಅಂದರೆ 8 ಕ್ಯೂಬ್ ರೂಟ್ 2 ಅಂತ ಕರಿತೀವಿ. ಸೊ ಹಾಗಾಗಿ 8 ರೂಟಿಂದ ಹೊರ ಬಂದರೆ 2 ಆಗುತ್ತೆ. ಮತ್ತೆ ಇನ್ನು ಕ್ಯೂಬ್ ರೂಟ್ ಒಳಗಡೆ 2 ಮಾತ್ರ ಉಳಿಯುತ್ತೆ. ಹಾಗೆ ಬರ್ಕೊಳ್ಳೋಣ. ಈ 27 ಕ್ಯೂಬ್ ರೂಟಿಂದ ಆಚೆ ಬಂದರೆ 3 ಬರುತ್ತೆ. ಯಾಕಂದ್ರೆ ಸೊ 3 ಕ್ಯೂಬ್ಗೆ 27 ಆಗುತ್ತೆ ಅಂದಮೇಲೆ 27ಗೆ ಕ್ಯೂಬ್ ರೂಟ್ ಎಷ್ಟಾಗುತ್ತೆ 3 ಆಗುತ್ತೆ ಅಂತ ಬರೀತೀವಿ. 27 ಕ್ಯೂಬ್ ರೂಟಿಂದ ಆಚೆ ಬಂದರೆ 3 ಆಗುತ್ತೆ. ಮತ್ತೆ ಕ್ಯೂಬ್ ರೂಟ್ ಆಫ್ ರೂಟ್ ಒಳಗಡೆ ಉಳಿಯೋದು 2 ಮಾತ್ರ ಉಳಿಯುತ್ತೆ. ಸೊ ಇಲ್ಲಿ ನೋಡ್ರಿ ಕ್ಯೂಬ್ ರೂಟ್ ಆಫ್ 2, ಇಲ್ಲೂ ಕ್ಯೂಬ್ ರೂಟ್ ಆಫ್ 2, ಇಲ್ಲೂ ಕ್ಯೂಬ್ ರೂಟ್ ಆಫ್ 2 ಎಲ್ಲ ತೆಗೆದು ಸೇಮ್ ಇದೆ ಅಂದರೆ ಆ ಕ್ಯೂಬ್ ರೂಟ್ ಆಫ್ 2ನ ಕಾಮನ್ ತೆಗೆದಿದ್ದೆ ಆದರೆ 7 + 2 9, 9 - 3 ಅಂದರೆ 6 ಬರುತ್ತೆ. ಇನ್ನು ಫೈನಲಿ 6ನ ಫಸ್ಟ್ ಬರ್ಕೊಂಡು 6 × ಕ್ಯೂಬ್ ರೂಟ್ ಆಫ್ 2 ಆನ್ಸರ್ ಬರುತ್ತೆ. 6 × ಕ್ಯೂಬ್ ರೂಟ್ ಆಫ್ 2. ಸೊ ನೋಡ್ರಿ 6 × ಕ್ಯೂಬ್ ರೂಟ್ ಆಫ್ 2 ಅಂತ ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗಿರುತ್ತೆ. ಇದಕ್ಕೆ ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಆ ಕಾನ್ಸೆಪ್ಟ್ಗಳೆಲ್ಲ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನಾವು ಫಾಸ್ಟಾಗಿ ಇದು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆ ಬರೋಣ. ದ ವ್ಯಾಲ್ಯೂ ಆಫ್ ಪಿ ಈಸ್ ಅಂತ ಇದೆ. p - 3 ಹೋಲ್ ಸ್ಕ್ವೇರ್ ಪ್ಲಸ್ p + 1 ಹೋಲ್ ಸ್ಕ್ವೇರ್ = 16 ಇದೆ. p - 3 ಹೋಲ್ ಸ್ಕ್ವೇರು p + 1 ಹೋಲ್ ಸ್ಕ್ವೇರ್ = 16 ಪಿನ ಬೆಲೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪಿನ ಬೆಲೆ ಕಂಡುಹಿಡಿಬೇಕಂದ್ರೆ ಇಟ್ಸ್ ವೆರಿ ಸಿಂಪಲ್. ನೋಡ್ರಿ, ಈ p - 3 ಹೋಲ್ ಸ್ಕ್ವೇರ್ ಇದೆಯಲ್ಲ, ಇದನ್ನ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಎಕ್ಸ್ಪ್ಯಾಂಡ್ ಮಾಡ್ಬೇಕು. a - b ಹೋಲ್ ಸ್ಕ್ವೇರ್ ಅಂದರೆ a² + b² - 2ab ಅಂತ ಬರಿತೀವಿ. ಅದೇ ಥರ p + 1 ಹೋಲ್ ಸ್ಕ್ವೇರ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಂದ್ರೆ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಬರೆಯೋಣ. ಸೊ ಇದನ್ನು a² + b² + 2ab ಅಂತ ಬರಿತೀನಿ. a + b ಹೋಲ್ ಸ್ಕ್ವೇರ್ ಅಂದ್ರೆ ಸೊ ಅದೇ ಥರ ಈ ಫಾರ್ಮುಲಾ ಪ್ರಕಾರ ಅವೆರಡು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ರೆ ಇಲ್ಲಿ a ಇದ್ದತ್ರ p ಇದೆ, b ಇದ್ದತ್ರ 3 ಇದೆ ಅಂದರೆ a - b ಹೋಲ್ ಸ್ಕ್ವೇರ್ ಪ್ರಕಾರ ಅದನ್ನ p - 3 ಹೋಲ್ ಸ್ಕ್ವೇರ್ನ ಬಿಡಿಸೋದಾದ್ರೆ ಸೊ ಫಸ್ಟ್ ಅದನ್ನು p² ಬರಿತೀನಿ, ಪ್ಲಸ್ b² ಅಂದರೆ 3² ಬರಿಬೋದು, -2ab ಅಂದರೆ 2 × a ಅಂದರೆ p ಇದೆ, b ಅಂದರೆ 3 ಇದೆ. ಸೊ ಪ್ಲಸ್ ಹಾಕೊಂಡು ಈ p + 1 ಹೋಲ್ ಸ್ಕ್ವೇರ್ ಅಂದರೆ a ಇದ್ದತ್ರ p ಇದೆ, b ಇದ್ದತ್ರ 1 ಇದೆ ಅಂದರೆ ಇದನ್ನು a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಎಕ್ಸ್ಪ್ಯಾಂಡ್ ಮಾಡಿದ್ರಿ ಅಂದರೆ a² ಅಂದರೆ p² ಬರಿಬೇಕು, ಪ್ಲಸ್ b² ಅಂದರೆ 1² ಬರಿಬೇಕು, ಪ್ಲಸ್ 2ab ಅಂದರೆ 2 × p × 1 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ. ಸಿಂಪ್ಲಿಫೈ ಮಾಡಿದರೆ ನೋಡ್ರಿ p² ಹಾಗೆ ಬರೆಯೋಣ. 3² ಅಂದರೆ 9 ಆಗುತ್ತೆ, -2 × 3 = 6 × p ಅಂದರೆ 6p ಬರುತ್ತೆ, ಪ್ಲಸ್ p² ಬರೆಯೋಣ, ಪ್ಲಸ್ 1² ಅಂದರೆ 1, 2 × p × 1 ಅಂದರೆ 2p ಬರುತ್ತೆ. ಸೊ ಇಲ್ಲ p² ಅಂದರೆ 2p² ಅಂತ ಬರಿತೀನಿ. p² + p² ಅಂದರೆ ಏನಾಗುತ್ತೆ 2p² ಆಗುತ್ತೆ. ಸೊ ಮತ್ತೆ ನೋಡ್ರಿ -6p + 2p, ಇವನು -6pಯಲ್ಲಿ 2pನ ಕಳೆದ್ರೆ -4p ಆಗುತ್ತೆ. 9 + 1 ಅಂದರೆ 10 ಆಗುತ್ತೆ. ಸೊ ನೋಡ್ರಿ =9 + 1 ಅಂದರೆ 10 ಬರುತ್ತೆ. ಇವಾಗ 2p² - 4p = 16 ಇದೆಯಲ್ಲ, ರೈಟ್ ಸೈಡಲ್ಲಿ =16 ಬರೆಯೋಣ, =16 ಬರೆಯೋಣ, ಇಲ್ಲಿ =16 ಹಾಕೊಳ್ಳೋಣ. ಈ 16 ಲೆಫ್ಟ್ ಸೈಡ್ ಬಂತು ಅಂದರೆ ನೋಡ್ರಿ, ಆ 16 ಅನ್ನೋದು ಲೆಫ್ಟ್ ಸೈಡ್ ಬಂದರೆ ಏನಾಗಿರುತ್ತೆ ಅಂದರೆ 16 ಅನ್ನೋದು ಲೆಫ್ಟ್ ಸೈಡ್ ತಗೊಂಬಂದ್ವಿ ಅಂದ್ರೆ -16 ಆಗುತ್ತೆ. ಇಲ್ಲಿ ಏನಿಲ್ಲ, ರೈಟ್ ಸೈಡಲ್ಲಿ 0 ಬರಿತೀನಿ. ಸೊ 2p² ಹಾಗೆ ಅಲ್ಲಿ -4p ಬರೆಯೋಣ, ಪ್ಲಸ್ 10 -16 ಅಂದರೆ -6 = 0 ಆಗುತ್ತೆ. ಇಲ್ಲಿ 2, ಈ 4, ಈ 6 ಅನ್ನೋ ಈ 3 ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್ ಏನಿದಾವಲ್ಲ ಎಲ್ಲವೂ 2 ಇಂದ ಡಿವೈಡ್ ಆಗುತ್ತೆ. 2 ಇಂದ ಡಿವೈಡ್ ಮಾಡಿದ್ರೆ 2 ಕ್ಯಾನ್ಸಲ್ ಆಗಿ p² ಮಾತ್ರ ಉಳಿಯುತ್ತೆ. ಇದು 2 4 ಕ್ಯಾನ್ಸಲ್ ಆಗಿ 2p ಉಳಿಯುತ್ತೆ. 2 3 6 ಕ್ಯಾನ್ಸಲ್ ಆಗಿ 3 = 0 ಬರಿತೀನಿ. ಇವಾಗ ಅಪವರ್ತನ ವಿಧಾನದಿಂದ ಈ ವರ್ಗ ಸಮೀಕರಣ ಆಗುತ್ತೆ. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಡಿಗ್ರಿ 2 ಇದೆ ಅಂದರೆ ಇದು ವರ್ಗ ಸಮೀಕರಣ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗೋದ್ರಿಂದ ಸೊ ಇದರ ಮೂಲಗಳನ್ನು ಕಂಡುಹಿಡಿಯೋದಾದ್ರೆ ನೋಡ್ರಿ -3 ಏನಿಲ್ಲ ಅಂದರೆ 1 ಇರುತ್ತೆ, -3 × 1 -3 ಬರುತ್ತೆ. ಯಾವೆರಡು ನಂಬರ್ಸ್ ಮಲ್ಟಿಪ್ಲೈ ಮಾಡಿದ್ರೆ -3 ಬರುತ್ತೆ ಅಂದರೆ 3 1 3 ಅಷ್ಟೇ, ಯಾವೂ ಸಿಗಲ್ಲ. ಈ 3ಕ್ಕೆ ಮೈನಸ್ ಹಾಕಿ 1ಕ್ಕೆ ಪ್ಲಸ್ ಹಾಕಿದ್ದೀವಿ ಅಂದರೆ -× +- ಆಗುತ್ತೆ, 3 × 1 -3 ಸಮ ಆಗುತ್ತೆ.
ಇವೆರಡು ಮಲ್ಟಿಪ್ಲೈ ಮಾಡಿರಿ -3 ಬರುತ್ತೆ. ಇವೆರಡು ಕೂಡಿದ್ರೆ ಅಥವಾ ಕಳೆದ್ರೆ -3 + 1 ಅಂದರೆ ಮಧ್ಯದ ಸಂಖ್ಯೆ -2ಕ್ಕೆ ಸಮ ಆಗೋದ್ರಿಂದ ಇವೆರಡೂ ಫ್ಯಾಕ್ಟರ್ಸ್ ಸರಿ ಇದ್ದಾವೆ ಅಂತ. ಇವೆರಡು ಫ್ಯಾಕ್ಟರ್ಸ್ ಆಗಿದ್ದಾವೆ ಅಂದಮೇಲೆ ವ್ಯಾಲ್ಯೂಸ್ ಬೇಕಾದ್ರೆ ಡೈರೆಕ್ಟಾಗಿ ಬರಿಬೋದು ನೋಡ್ರಿ. -3 ಬಿಕಮ್ಸ್ +3 ಆಗುತ್ತೆ. ಇನ್ನೊಂದು ಪಿನ ವ್ಯಾಲ್ಯೂ +1 ಇರೋದು -1 ಆಗುತ್ತೆ. ಪಿಗೆ 2 ವ್ಯಾಲ್ಯೂಸ್ ಬರ್ತವೆ, ಒಂದು +3 ಇನ್ನೊಂದು -1 ಬರ್ತಾ ಇದೆ. +3 -1 ಅಂತ ಯಾವ ಆಪ್ಷನಲ್ಲಿ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ -1 -3 ಇದೆ ಅಂದರೆ ರಾಂಗು. ಇದು +3 ಇದೆ, ಇಲ್ಲಿ -3 ಇರೋದ್ರಿಂದ ರಾಂಗು. ಇಲ್ಲಿ 1 3 +1 +3 ಇದೆ, ಅದಕ್ಕೋಸ್ಕರ ರಾಂಗು. ನಮಗೆ -1 +3 ಬೇಕು. -1 ಇದೆ +3 ಇದೆ ಅಂದರೆ ಆಪ್ಷನ್ 4th ಒನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಪಿನ ಬೆಲೆಗಳು ಅಂದರೆ 3 ಮತ್ತು -1 ಅಂತ ಹೇಳ್ಬೋದು. ಸೊ ಈ ರೀತಿ ಸಾಲ್ವ್ ಮಾಡಿದ್ರೆ ಅಲ್ಲಿ ಪಿನ ವ್ಯಾಲ್ಯೂ ಸಿಗ್ತಾ ಇದ್ದಾವೆ. ಓಕೆನಾ? ಸೊ ಅಥವಾ ನೀವು ಟ್ರಯಲ್ ಆ್ಯಂಡ್ ಎರರ್ ಮೆಥಡು ಮಾಡ್ಬೋದು. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡೋದಾದ್ರೆ ಯಾವ ರೀತಿ ಮಾಡ್ತೀರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಆಪ್ಷನ್ನೇ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ಇಲ್ಲಿ 4th ಆಪ್ಷನಲ್ಲಿ 3 ಇದೆಯಲ್ಲ, ಈ ಪಿ ಹತ್ರ ಇಲ್ಲಿ 3 ಹಾಕಿರೋದ್ರೆ 3 - 3 ಹೋಲ್ ಸ್ಕ್ವೇರ್ ಅಂದರೆ 3 - 3 ಅಂದರೆ 0 ಆಗುತ್ತೆ, 0 ಸ್ಕ್ವೇರ್ ಆಗುತ್ತೆ. ಪ್ಲಸ್ ಈ 3ನ ಪಿ ಜಾಗದಲ್ಲಿ ಹಾಕಿರೋ 3 + 1 ಅಂದರೆ 4 ಆಗುತ್ತೆ, 4 ಸ್ಕ್ವೇರ್ ಆಗುತ್ತೆ. ರೈಟ್ ಸೈಡಲ್ಲಿ 16 ಇದೆ. 0 ಸ್ಕ್ವೇರ್ ಅಂದರೆ 0, 4 ಸ್ಕ್ವೇರ್ ಅಂದರೆ 16 = 16. ಸೊ 0 + 16 16, ಇಲ್ಲೂ 16. LHS RHS ಸೇಮ್ ಇದೆ ಅಂದರೆ ನೋಡಿರಿ, 3 ಆಗ್ತಾಗ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಸೇಮ್ ಬರ್ತಾ ಇದೆ ಅಂದರೆ +3 ಅನ್ನೋದು ಒಂದು ವ್ಯಾಲ್ಯೂ ಆಗಿರುತ್ತೆ. ಅದೇ ಥರ -1 ಹಾಕೊಂಡು ಪಿ ಹತ್ರ -1 -3 ಅಂದರೆ ಅದು -4 ಹೋಲ್ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಇದೆ, ಪ್ಲಸ್ ಹಾಕೋಣ. ಪಿ ಹತ್ರ -1 ಹಾಕಿರೋ -1 +1 ಕ್ಯಾನ್ಸಲ್ ಆಗಿ 0 ಆಗುತ್ತೆ, ಅದು 0 ಸ್ಕ್ವೇರ್ ಆಗುತ್ತೆ. ರೈಟ್ ಸೈಡಲ್ಲಿ 16 ಇದೆ. -4ನ 2 ಸಲ ಹಾಕೊಂಡು ಗುಣಿಸಿದ್ರೆ +16 ಆಗುತ್ತೆ. -4 × -4 ಆದ್ರೆ -× -+4 4 × 4 16 ಬರುತ್ತೆ. 0 ಸ್ಕ್ವೇರ್ ಅಂದರೆ 0 = 16. 16 + 0 ಅಂದರೆ 16. ರೈಟ್ ಸೈಡಲ್ಲಿ 16 ಇದೆ ನೋಡಿರಿ. ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಸಮ ಇದೆ ಅಂದರೆ ಈ ವ್ಯಾಲ್ಯೂ ಹಾಕಿರೋ ಕೂಡ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಸಮ ಬರ್ತಾ ಇದ್ದಾವೆ ಅಂದರೆ ಪಿನ ವ್ಯಾಲ್ಯೂಸ್ ಇದೇ ಕರೆಕ್ಟ್ ಇದೆ 4th ಆಪ್ಷನ್. ಬೇರೆ ವ್ಯಾಲ್ಯೂಸ್ನ ಪಿ ಜಾಗದಲ್ಲಿ ಹಾಕಿ ನೋಡ್ರಿ, LHS RHS ಈಕ್ವಲ್ ಬರಲ್ಲ, ಬೇರೆ ವ್ಯಾಲ್ಯೂಸ್ ಬರ್ತವೆ. ಅದಕ್ಕೋಸ್ಕರ 4th ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲೂ ಅದಕ್ಕೆ ಆನ್ಸರ್ ಕಂಡುಹಿಡಿಬೋದು. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಇನ್ 25^13 × 10^7 × 27^5 ಅಂತ ಇದೆ. ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳು ಅಂತಿದೆ. ಫಸ್ಟ್ ಆಫ್ ಆಲ್ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು, ಯಾವ್ಯಾವ ಅಂತ ನಿಮಗೆ ಗೊತ್ತಿರಬೇಕು. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರೋವು ಅಂತ ಕರಿತೀವಿ. ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್ ಅಂತ ಹೇಳ್ತೀವಿ. ಆ ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರೋ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಲ್ಲ, ಅವ್ಯಾವ ಅಂದರೆ 2 3 5 7 11 13, ಸೊ ನೆಕ್ಸ್ಟ್ 17 19 ಅಂಡ್ ಸೊ ಇವೆಲ್ಲವೂ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಈ ಅವಿಭಾಜ್ಯ ಸಂಖ್ಯೆಗಳು ಇವಿಷ್ಟು ಇದಾವೆ ಅಂದಮೇಲೆ ಇವುಗಳ ಅವಿಭಾಜ್ಯ ಸಂಖ್ಯೆಗಳು ಅಪವರ್ತನಗಳು ಎಷ್ಟಿದ್ದಾವೆ ಅಂತ ನೋಡ್ಕೋಬೇಕು. ನೋಡಿ, 25ನ್ನ ಅವಿಭಾಜ್ಯ ಅಪವರ್ತನಗಳಾಗಿ ಬರಿಬೋದಂದ್ರೆ 25ನ್ನ ಫ್ಯಾಕ್ಟರ್ಸ್ ಆಗಿ ಬರಿಬೋದಂದ್ರೆ 5 5 ಅಂತ ಬರ್ಕೊಂಡು ಹೋಲ್ ಪವರ್ 13 ಇದೆಯಲ್ಲ 13 ಬರಿತೀವಿ ಇಂಟು 10 ರ ಘಾತ 7 ಇದೆಯಲ್ಲ 10ನ್ನ 5 2 ಅಂತ ಬರ್ಕೊಂಡು 5 2 10 ಘಾತ 7 ಬರೀತಾನೆ. 27ನ್ನ ಅವಿಭಾಜ್ಯ ಸಂಖ್ಯೆಗಳಾಗಿ ಬರೀದಾದ್ರೆ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 27 ಬರುತ್ತೆ. 3 × 3 9, 9 × 3 27 ಆಗುತ್ತೆ. ಹೋಲ್ ಪವರ್ 5 ಇದೆಯಲ್ಲ, ಸೊ ಹೋಲ್ ಪವರ್ 5 ಬರೀತಾ ಅದನ್ನ ಇಲ್ಲಿ ಹೋಲ್ ಪವರ್ 5 ಬರ್ಕೊಂಡು ಇವಾಗ 5 ಅನ್ನೋದು 13 ಸಲ ಇದೆ, ಈ 5 13 ಸಲ ಇದೆ. ನೋಡ್ರಿ, ಈ 5 ಕೂಡ 13 ಸಲ ಇರುತ್ತೆ, ಈ 5 13 ಸಲ ಇರುತ್ತೆ. ಸೊ ಅವಾಗ 13 + 13 ಅಂದರೆ 26 ಅನ್ನೋವು ಅವಿಭಾಜ್ಯ ಸಂಖ್ಯೆಗಳಿದಾವೆ. ಈ 5 ಅನ್ನೋದು 7 ಸಲ ಇದೆ, ಅದನ್ನ 7 ಕೊಡ್ಬೇಕು. ಈ 2 ಅನ್ನೋದು ಕೂಡ ಅವಿಭಾಜ್ಯ ಸಂಖ್ಯೆ, ಅದು 7 ಸಲ ಇದೆ, 7 ಕೊಡ್ಬೇಕು. ಆಮೇಲೆ ಈ 3 ಅನ್ನೋದು ಅವಿಭಾಜ್ಯ ಸಂಖ್ಯೆ, ಅದು 5 ಸಲ ಇದೆ ಅಂದರೆ 5 ಬರ್ಕೋಬೇಕು. ಈ 3 ಅವಿಭಾಜ್ಯ ಸಂಖ್ಯೆ, ಅದು 5 ಟೈಮ್ಸ್ ಇದೆ, 5 ಬರಿಬೇಕು. ಈ 3 ಅನ್ನೋದು ಪ್ರೈಮ್ ನಂಬರು, ಅದು 5 ಟೈಮ್ಸ್ ಇದೆ, 5 ಬರಿಬೇಕು.
13 + 13 26, 26 + 7 33, 40, 45, 50, 55 ಆಗುತ್ತೆ. ಟೋಟಲ್ ಇದರಲ್ಲಿ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು 55 ಇದಾವೆ ಅಂತ. 55 ಅನ್ನೋದಿಲ್ಲಿ 4th ಆಪ್ಷನಲ್ಲಿ ಇದೆ ನೋಡ್ರಿ, ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಸೊ ಇದರ ಗುಣಲಬ್ಧದಲ್ಲಿ ಇದರಲ್ಲಿ ಇರ್ತಕ್ಕಂಥ ಪ್ರೈಮ್ ಫ್ಯಾಕ್ಟರ್ಸ್ ಟೋಟಲ್ ಎಷ್ಟಿದೆ ಅಂದರೆ 55 ಪ್ರೈಮ್ ಫ್ಯಾಕ್ಟರ್ಸ್ ಬರ್ತವೆ. ಸೊ ಹಾಗಾಗಿ 55 ಬರಿತೀನಿ. ಅಥವಾ ಇಲ್ಲಿ 2 ಅವಿಭಾಜ್ಯ ಸಂಖ್ಯೆಗಳಿದಾವೆ, 13 2 26 ಅಂತ ಬರ್ಕೋಬೋದು ಡೈರೆಕ್ಟಾಗಿ. ಇಲ್ಲಿ 2 ಅವಿಭಾಜ್ಯ ಸಂಖ್ಯೆಗಳಿದಾವೆ, 7 2 14 ಅಂತ ಬರಿಬೋದು. ಇಲ್ಲಿ 1 2 3 ಅವಿಭಾಜ್ಯ ಸಂಖ್ಯೆ ಇದಾವೆ, 5 3 15 ಅಂತ ಬರ್ಕೊಂಡು 26 + 14 ಎಷ್ಟಾಗುತ್ತೆ 40, 40 + 15 ಅಂದರೆ 55 ಅಂತ ಈ ಥರನೂ ಆನ್ಸರ್ ಮಾಡ್ಬೋದು. 4th ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಹೌ ಮೆನಿ 3-digit ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7 ಇನ್ ಆಲ್? 7ರಿಂದ ಭಾಗವಾಗುವ ಒಟ್ಟು 3 ಅಂಕಿಗಳ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾನೆ. ಸೊ 7ರಿಂದ ಭಾಗ ಆಗ್ತಕ್ಕಂಥ 3 ಅಂಕಿಯ ಸಂಖ್ಯೆಗಳು ಅಂದರೆ 3 ಅಂಕಿಯ ಮೊದಲನೇ ಸಂಖ್ಯೆ ಅಂದರೆ 100, ಎರಡನೇ ಸಂಖ್ಯೆ ಅಂದರೆ 101, ಮೂರನೇ ಸಂಖ್ಯೆ ಅಂದರೆ 102, ಆಮೇಲೆ 103, ಆಮೇಲೆ 104, 105 ಅಂಡ್ ಸೊ ಆನ್ ಹಿಂಗೆ ಬರ್ಕೊಂತ ಹೋದರೆ 3 ಅಂಕಿಯ ಕೊನೆ ಸಂಖ್ಯೆ ಅಂದರೆ 999 ಆಗುತ್ತೆ. ಸೊ 100ಇಂದ ಸ್ಟಾರ್ಟ್ ಮಾಡಿ 999ರವರೆಗೆ ಬರೀತಾ ಹೋದರೆ ಇವೆಲ್ಲವೂ 3 ಅಂಕಿಯ ಸಂಖ್ಯೆಗಳಾಗ್ತವೆ, 3-digit ನಂಬರ್ಸ್. ಈ 3 ಅಂಕಿಯ ಸಂಖ್ಯೆಗಳಲ್ಲಿ 7ರಿಂದ ಡಿವೈಡ್ ಆಗ್ತಕ್ಕಂಥ ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ಕೇಳಿದ್ದಾನೆ. ಸೊ ಇದು 7ರಿಂದ ಭಾಗ ಆಗಲ್ಲ, ಇದು ಆಗಲ್ಲ, ಇದು ಡಿವೈಡ್ ಆಗಲ್ಲ, ಇದು ಡಿವೈಡ್ ಆಗಲ್ಲ, ಇದು ಆಗಲ್ಲ. 105 7ರಿಂದ ಡಿವೈಡ್ ಆಗುತ್ತೆ. ಇದು ಬಿಟ್ಟರೆ ನೆಕ್ಸ್ಟ್ ಇಲ್ಲೆಲ್ಲ ಮುಂದ್ಗಡೆ 112 ಬರುತ್ತೆ, ಇದು ಡಿವೈಡ್ ಆಗುತ್ತೆ. ಮುಂದ್ಗಡೆ ಎಲ್ಲ 119 ಬರುತ್ತೆ, ಇದು ಡಿವೈಡ್ ಆಗುತ್ತೆ. ಆ್ಯಂಡ್ ಸೊ ಹಿಂಗೆ ನೋಡ್ಕೊಂತ ಹೋದರೆ ಈ ಥರ 7ರಿಂದ ಡಿವೈಡ್ ಆಗ 3 ಅಂಕಿಯ ಸಂಖ್ಯೆಗಳು 3-digit ನಂಬರ್ಸ್ ಎಷ್ಟು ಅಂತ ನಾವು ಹೇಳ್ಬೇಕು. ಬಟ್ ಅವೆಲ್ಲವೂ ಹಿಂಗೆ ಬರ್ಕಂತ ಹೋಗಿ ಕೌಂಟ್ ಮಾಡ್ಬೋದು, ಬಟ್ ಲೇಟ್ ಆಗುತ್ತೆ, ಟೈಮ್ ಸಾಕಷ್ಟು ಬೇಕಾಗೋದ್ರಿಂದ ವೆರಿ ಸಿಂಪಲ್ ನೋಡ್ರಿ. ಏನಂದ್ರೆ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಎಷ್ಟು ಅಂದರೆ 999 ಇದೆ. ಇದರಲ್ಲಿ ಈ 100ಗಿಂತ ಹಿಂದಿರೋ 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ 99ನ ಮೈನಸ್ ಮಾಡ್ಕೊಂಡ್ರೆ ನಮಗೆ 900 ಬರುತ್ತೆ. ಈ 900ನ್ನು 7ಇಂದ ಡಿವೈಡ್ ಮಾಡ್ಕೋಬೇಕು. 3 ಅಂಕಿಯ ಕೊನೆಯ ಸಂಖ್ಯೆಯಿಂದ ಈ 2 ಅಂಕಿಯ ಕೊನೆಯ ಸಂಖ್ಯೆನ ಮೈನಸ್ ಮಾಡಿದ್ರೆ 900 ಬರುತ್ತೆ. ಅಂದರೆ ಟೋಟಲ್ 100ರಿಂದ 99ರವರೆಗೂ 3 ಅಂಕಿಯ ಸಂಖ್ಯೆಗಳು 900 ಇರ್ತವೆ ಅಂತ. ಇದನ್ನು 7ರಿಂದ ಡಿವೈಡ್ ಮಾಡಿರಿ. ಸೊ 7 1 7, ಇನ್ನೆಷ್ಟು ಉಳಿಯುತ್ತೆ ಅಂದರೆ 2 ಉಳಿಯುತ್ತೆ. ಸೊ ರಿಮೈಂಡರ್ 2 ಉಳಿಯುತ್ತೆ, 20 ಆಗುತ್ತೆ. 7 2 14, ಇನ್ನು 6 ಉಳಿಯುತ್ತೆ, 60 ಆಗುತ್ತೆ. 7 9 63 ಆಗುತ್ತೆ. 7 8 56 ಬರುತ್ತೆ. 128 ಪಾಯಿಂಟ್ ಸಮಥಿಂಗ್ ಆಗುತ್ತೆ. ಪಾಯಿಂಟ್ ಸಮಥಿಂಗ್ ಅವಶ್ಯಕತೆ ಇಲ್ಲ ನಮಗೆ. 7ರಿಂದ ಡಿವೈಡ್ ಆಗ್ತಕ್ಕಂಥವು 128 ಸಂಖ್ಯೆಗಳಿದ್ದಾವೆ ಅಂತ ಹೇಳ್ಬೋದು. ಪಾಯಿಂಟ್ ಸಮಥಿಂಗ್ ಬಂದರೆ ಅದೇನು ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿರಿ. 128 ಪಾಯಿಂಟ್ ಸಮಥಿಂಗ್ ಬಂದರೂ ಕೂಡ ನಾವು ಕಂಪ್ಲೀಟ್ ನಂಬರೇ ತಗೋಬೇಕಿಲ್ಲಿ. ಸೊ 7ರಿಂದ ಡಿವೈಡ್ ಆಗ್ತಕ್ಕಂಥವು 128 ಸಂಖ್ಯೆ ಇರ್ತವೆ ಅಂತ ಆಪ್ಷನ್ 3rd ಒನ್ ಆನ್ಸರ್ ಆಗುತ್ತೆ. ಬೇಕಾದ್ರೆ ನೀವು 105, 112, 119, ನೆಕ್ಸ್ಟ್ 126, 133, 140, 147, ಸೊ 154 ಈ ಥರ ಸಂಖ್ಯೆಗಳು ಸಿಗ್ತವೆ. ಅವೆಲ್ಲ ಬರ್ಕೊಂಡು ಕೌಂಟ್ ಮಾಡಿರಿ. ಟೋಟಲಿ 128 ಸಂಖ್ಯೆ ಇರ್ತವೆ 7ರಿಂದ ಡಿವೈಡ್ ಆಗ್ತಕ್ಕಂಥವು ಅಂತ ಹೇಳ್ಬೋದು. 3rd ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ ನೋಡ್ರಿ. ಪ್ರಾರಂಭದ 60 ಕಿಲೋಮೀಟ್ರಿಗೆ ಕಾರಿನ ಬಾಡಿಗೆ Rs. 4 ಪ್ರತಿ ಕಿಲೋಮೀಟ್ರಿಗೆ. ನೋಡ್ರಿ, ಸ್ಟಾರ್ಟಿಂಗ್ 60 ಕಿಲೋಮೀಟ್ರ್ ನೀವು ಕಾರಲ್ಲಿ ಹೋದರೆ 1 ಕಿಲೋಮೀಟ್ರಿಗೆ 4 ರೂಪಾಯಿ ಪೇ ಮಾಡ್ಬೇಕು. ಸ್ಟಾರ್ಟಿಂಗ್ 60 ಕಿಲೋಮೀಟ್ರ್ ದೂರ ಹೋದಾಗ ಪ್ರತಿ 1 ಕಿಲೋಮೀಟ್ರಿಗೆ 4 ರೂಪಾಯಿನಂತ ದುಡ್ಡು ಕೊಡಬೇಕು ಅಂತ. ಮುಂದಿನ 60 ಕಿಲೋಮೀಟರ್ಗೆ Rs. 5 ಪ್ರತಿ ಕಿಲೋಮೀಟರ್ಗೆ ಅಂತ ಇದೆ. ಸೊ ನೆಕ್ಸ್ಟ್ ಮತ್ತೆ 60 ಕಿಲೋಮೀಟ್ರ್ ಆದ ತಕ್ಷಣ ಮತ್ತೆ 60 ಕಿಲೋಮೀಟ್ರ್ ಮುಂದೆ ಹೋದ್ರಿ ಅಂದರೆ ಅವಾಗ 1 ಕಿಲೋಮೀಟ್ರಿಗೆ 5 ರೂಪಾಯಿನಂತೆ ನಾವು ಬಾಡಿಗೆ ಕೊಡಬೇಕು ಅಂತ ಹೇಳಿದ್ದಾನೆ. ನಂತರದ ಪ್ರತಿ 5 ಕಿಲೋಮೀಟ್ರಿಗೆ, ಅದಾದಮೇಲೆ 60 + 60 120 ಕಿಲೋಮೀಟ್ರ್ ದೂರ ಚಲಿಸಿದಾದಮೇಲೆ ಪ್ರತಿ 5 ಕಿಲೋಮೀಟ್ರಿಗೆ ಕಾರಿನ ಬಾಡಿಗೆ 8 ರೂಪಾಯಿ ಆಗಿರುತ್ತೆ ಅಂತೇಳಿದ್ದಾನೆ. ಪ್ರತಿ 1 ಕಿಲೋಮೀಟ್ರಿಗೆಲ್ಲ, ಪ್ರತಿ 5 ಕಿಲೋಮೀಟ್ರಿಗೆ. ಇಲ್ಲಿ ಪ್ರತಿ 1 ಕಿಲೋಮೀಟ್ರಿಗೆ 4 ರೂಪಾಯಿ ಕೊಡ್ತೀವಿ. ಇಲ್ಲಿ ಮುಂದಿನ 60 ಕಿಲೋಮೀಟ್ರಿಗೆ ಪ್ರತಿ 1 ಕಿಲೋಮೀಟ್ರಿಗೆ 5 ರೂಪಾಯಿ ಕೊಡ್ತೀವಿ. ಆದರೆ ನೆಕ್ಸ್ಟ್ ಹೋಗ್ತಕ್ಕಂಥ 60 120 ಕಿಲೋಮೀಟ್ರ್ ದಾಟಿ ಮುಂದೆ ಹೋದರೆ ನಾವು ಪ್ರತಿ 5 ಕಿಲೋಮೀಟ್ರಿಗೆ ಬಾಡಿಗೆ 8 ರೂಪಾಯಿ ಕೊಡ್ಬೇಕು. ಮಹೇಶ್ ಒಟ್ಟು 320 ಕಿಲೋಮೀಟ್ರ್ ಪ್ರಯಾಣ ಮಾಡಿ ಕಾರಿನ ಬಾಡಿಗೆ ಕೊಟ್ಟರೆ ಅವನಲ್ಲಿ ಒಟ್ಟು ಕಾರಿನ ಬಾಡಿಗೆಯ 4/1 ಭಾಗದಷ್ಟು ಮಾತ್ರ ಉಳಿಯುತ್ತದೆ. ಹಾಗಾದರೆ ಅವನ ಬಳಿ ಇದ್ದ ಹಣವೆಷ್ಟು ಅಂತ ಕೇಳಿದ್ದಾನೆ. ಸೊ ಫಸ್ಟ್ ಆಫ್ ಆಲ್ ಒಂದು ಕಾರಿನ ಬಾಡಿಗೆ ಎಷ್ಟು ಕೊಡ್ತಾನೆ ಅದನ್ನ ಕಂಡು ಹಿಡ್ಕೊಳ್ಳೋಣ.
ಅವ್ನು ಹೋಗಿದ್ದು ಟೋಟಲಿ 320 ಕಿಲೋಮೀಟ್ರ್ ಅಲ್ಲ, ಮೊದಲ 60 ಕಿಲೋಮೀಟ್ರಿಗೆ 4 ರೂಪಾಯಿ ಬಾಡಿಗೆ ಆದರೆ 1 ಕಿಲೋಮೀಟ್ರಿಗೆ 60 ಕಿಲೋಮೀಟ್ರಿಗೆ 240 ರೂಪಾಯಿ ಆಗುತ್ತೆ. ನೆಕ್ಸ್ಟ್ 60 ಕಿಲೋಮೀಟ್ರಿಗೆ 1 ಕಿಲೋಮೀಟ್ರಿಗೆ 5 ರೂಪಾಯಿ ಅಂತ ಕೊಟ್ಟರೆ 300 ರೂಪಾಯಿ ಆಗುತ್ತೆ. 300 ರೂಪಾಯಿ ಕೊಡ್ತಾನೆ. 60 + 60 ಎಷ್ಟಾಯಿತು ಅಂದ್ರೆ 120 ಆಯಿತು. ಟೋಟಲ್ 320 ಕಿಲೋಮೀಟ್ರಲ್ಲಿ, ಈ 320 ಕಿಲೋಮೀಟ್ರಲ್ಲಿ 60 + 60 ಅಂದರೆ 320 ಕಿಲೋಮೀಟ್ರ್ ದೂರದಲ್ಲಿ ಸ್ಟಾರ್ಟಿಂಗ್ 60 ನೆಕ್ಸ್ಟ್ 60 ಅಂದರೆ 120 ಕಿಲೋಮೀಟ್ರ್ ಮೈನಸ್ ಮಾಡಿದಾಗ ನಮಗೆ ಉಳಿಯೋದಿನ 200 ಕಿಲೋಮೀಟ್ರ್. ಸೊ ಈ 200 ಕಿಲೋಮೀಟ್ರನ್ನ ಪ್ರತಿ 5 ಕಿಲೋಮೀಟ್ರಿಗೆ 8 ರೂಪಾಯಿ ಬಾಡಿಗೆ ಅಂದ್ರೆ ಇದನ್ನು 5ರಿಂದ ಬಾಕ್ಸೋಣ. 5 4 20 0 ಪಕ್ಕ ಬಂದರೆ 40 ಬರುತ್ತೆ. 40 ಭಾಗಗಳಾಗ್ತವೆ. 5 ಕಿಲೋಮೀಟ್ರ್ ನಾವು 40 ಭಾಗಗಳು ಹಾಕ್ತವೆ ಅಂತ. ಸೊ ಒಂದು 5 ಕಿಲೋಮೀಟ್ರ್ ಭಾಗಕ್ಕೆ 8 ರೂಪಾಯಿ ಅಲ್ಲ, ಇಂಟು 8 ಮಾಡಿರಿ, 48 320 ರೂಪಾಯಿ ಆಗುತ್ತೆ ಬಾಡಿಗೆ. ಒಟ್ಟಾರೆಯಾಗಿ ಬಾಡಿಗೆ 0 4 + 2 6 2 3 5 + 3 8 860 ರೂಪಾಯಿ ಬಾಡಿಗೆ ಆಗುತ್ತೆ. ಸೊ 860 ರೂಪಾಯಿ ಬಾಡಿಗೆ ಕೊಟ್ಟಾದಮೇಲೆ ಇವನು ಎಷ್ಟು ಬಾಡಿಗೆ ಕೊಟ್ಟಿರ್ತಾನೆ ಅದ್ರಲ್ಲಿ 4ನೇ 1 ಭಾಗದಷ್ಟು ಮತ್ತೆ ಅವನ ಹತ್ರ ಹಣ ಇಳುತ್ತೆ ಅಂತ. ಸೊ ಆ 860ರಲ್ಲಿ 4ನೇ 1 ಭಾಗ ಅಂತ ಇದೆಯಲ್ಲ, 1/4 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. 4 2 8 6 ಇದೆ ಅಂದರೆ 4 1 4 ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ. 4 20 ಕ್ಯಾನ್ಸಲ್ ಆಗುತ್ತೆ. 215 × 1 ಅಂದರೆ 215 ರೂಪಾಯಿ ಮತ್ತೆ ಅವನ ಹತ್ರ ಇನ್ನೂ ಬ್ಯಾಲೆನ್ಸ್ ಇರುತ್ತೆ ಅಂತ. ಟೋಟಲ್ ಅವ್ನ ಕಾಲಿನ ಬಾಡಿಗೆ 860 ರೂಪಾಯಿ ಕೊಟ್ಟು ಇದರಲ್ಲಿ 4ನೇ 1 ಭಾಗದಷ್ಟು ಅಮೌಂಟ್ ಇನ್ನೂ ಮತ್ತೆ ಅವನ ಹತ್ರ ಇರುತ್ತೆ ಅಂತ ಹೇಳಿದಾನೆ, ಅವನ ಬಳಿ ಇರುತ್ತೆ ಅಂದರೆ ಟೋಟಲ್ ಅವನ ಹತ್ರ ಇರೋ ಹಣ ಎಷ್ಟು ಅಂದರೆ ಕಾರ್ ಬಾಡಿಗೆ ಕೊಟ್ಟಿರೋದು 860 ರೂಪಾಯಿ, ಮತ್ತು ಅವನ ಬಳಿ ಇರ್ತಕ್ಕಂಥ ರಿಮೈನಿಂಗ್ ಅಮೌಂಟು 215 ರೂಪೀಸ್ ಇದೆ ಅಂದರೆ ಎರಡೂ ಆ್ಯಡ್ ಮಾಡಿದ್ರೆ ಟೋಟಲ್ ಅವನ ಬಳಿ ಇರ್ತಕ್ಕಂಥ ಹಣ 1075 ರೂಪಾಯಿ ಮೊದಲಿಗೆ ಇರುತ್ತೆ ಕಾರ್ ಬಾಡಿಗೆ ಕೊಡೋಕ್ಕಿಂತ ಬಿಫೋರ್ ಅಂತ. ಸೊ 1075 ರೂಪಾಯಿ ಅಂತ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಬಳಿ ಇದ್ದಾಗ ಟೋಟಲ್ ಅಮೌಂಟು 1075 ರೂಪಾಯಿ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರ್ರಿ. 112ರ ವರ್ಗಮೂಲವು ಈ ಎರಡೂ ಸಂಖ್ಯೆಗಳ ನಡುವೆ ಇದೆ ಅಂತ ಇದೆ. 112ರ ವರ್ಗಮೂಲ ನೋಡ್ರಿ, 100ರ ವರ್ಗಮೂಲ ಅಂದರೆ 10 ಬರುತ್ತೆ. 121ರ ವರ್ಗಮೂಲ 11 ಬರುತ್ತೆ. ಅದೇ 112ರ ವರ್ಗಮೂಲ ಇದು ನೋಡ್ರಿ, 112 ಅನ್ನೋದು 10ಕ್ಕಿಂತ ಜಾಸ್ತಿ, 121ಕ್ಕಿಂತ ಕಡಿಮೆ ಅಂದರೆ 112ರ ವರ್ಗಮೂಲ ಈ 10 ಮತ್ತು 11ರ ನಡುವೆ ಇರುತ್ತೆ ಅಂತ. ಸೊ ಯಾವೆರಡು ಸಂಖ್ಯೆಗಳ ನಡುವೆ 112ರ ವರ್ಗಮೂಲ ಇರುತ್ತೆ ಅಂದರೆ 10 ಮತ್ತು 11ರ ನಡುವೆ 10 ಪಾಯಿಂಟ್ ಸಮಥಿಂಗ್ ಆನ್ಸರ್ ಬರುತ್ತೆ. ಅದಕ್ಕೆ ಸ್ಕ್ವೇರ್ ರೂಟ್ ಅಪ್ರಾಕ್ಸಿಮೇಟ್ಲಿ 10 ಪಾಯಿಂಟ್ ಸಮಥಿಂಗ್ ಆಗುತ್ತೆ. 121 ಆದ್ರೆ 11 ಬರುತ್ತೆ, 100 ಆದರೆ 10 ಬರುತ್ತೆ, 112 ಆದರೆ 10ಕ್ಕಿಂತ ಜಾಸ್ತಿ 12ಕ್ಕಿಂತ ಕಡಿಮೆ ಇರುತ್ತೆ ಅಂದರೆ ಈ ಎರಡೂ ಸಂಖ್ಯೆಗಳ ನಡುವೆ 112ರ ವರ್ಗಮೂಲ ಇರುತ್ತೆ. ಹಾಗಾಗಿ ಸೆಕೆಂಡ್ ಆಪ್ಷನ್ ಸರಿ ಉತ್ತರ ಅಂತ ಹೇಳ್ತೀವಿ. ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. 1³ + 2³ + 3³ + 4³ + 5³ ಹೋಲ್ ಪವರ್ 1/2 ಇದೆ. -1³ + 2³ + 3³ + 4³ ಹೋಲ್ ಪವರ್ 1/2 ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡ್ರಿ. 1³ ಅಂದರೆ 1 + 2³ ಅಂದರೆ 8 ಬರುತ್ತೆ, + 3³ ಅಂದರೆ 27 ಬರುತ್ತೆ, 4³ ಅಂದರೆ 64, 5³ ಅಂದರೆ 125, ಹೋಲ್ ಪವರ್ 1/2 ಇದೆ ಅಂದರೆ ಇದು ಸ್ಕ್ವೇರ್ ರೂಟ್ ಅಂತ. ಪವರ್ 1/2 ಇದೆ ಅಂದರೆ ಅದಕ್ಕೆ ಸ್ಕ್ವೇರ್ ರೂಟ್ ಹಾಕಬೇಕು ಅಂತ. ಇಲ್ಲಿ 1³ ಅಂದರೆ 1, 2³ ಅಂದರೆ 8, 3³ ಅಂದರೆ 27, 4³ ಅಂದರೆ 64 ಹಾಕೊಂಡು ಹೋಲ್ ಪವರ್ 1/2 ಅಂದರೆ ಇದಕ್ಕೆ ಸ್ಕ್ವೇರ್ ರೂಟ್ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತ. ಇವೆಲ್ಲವೂ ಅಡಿಷನ್ ಮಾಡೋಣ. 1 + 8 9, 9 + 27 36, 36 + 64 100, 100 + 125 ಅಂದರೆ 225 ಆಗುತ್ತೆ. ಸೊ ನೋಡ್ರಿ, 1ರಿಂದ 1 8 27 64 ಕೊಡ್ರೆ 225 ಬರುತ್ತೆ ಅನ್ಸುತ್ತೆ. ಸಾರಿ 100 ಆಗುತ್ತೆ. 100 ಬರ್ಕೊಂಬಿಡೋಣ ಫಸ್ಟಿಗೆ. ಸೊ ಇವಿಷ್ಟು ಕೂಡಿದ್ರೆ 100 ಬರುತ್ತೆ. 100 ಬರೆಯೋಣ. ಈ 100 ಜೊತೆಗೆ ಮತ್ತೆ 125 ಕೂಡಿದಾಗ 225 ಆಗುತ್ತೆ. ಇದಕ್ಕೆ 225 ಮಾಡೋಣ. ಯಾಕಂದ್ರೆ ಮತ್ತೊಂದ್ಸಲ ಕೂಡೋದ್ಕಿಂತ 1ರಿಂದ 64 ಇದೆ, ಇಲ್ಲಿ 1 8 27 64 ಸೇಮ್ ನಂಬರ್ಸ್ ಇದಾವೆ ಅಂದರೆ ಇಲ್ಲಿವರೆಗೆ 100 ಆಗುತ್ತಲ್ಲ, 100 ಇಲ್ಲಿ ಫಸ್ಟ್ ಬರ್ಕೊಳ್ಳೋಣ. ಪ್ಲಸ್ ಅದಕ್ಕೆ 125 ಕೂಡ್ರೆ 225 ಆಗುತ್ತೆ. 225 ಸ್ಕ್ವೇರ್ ರೂಟ್ 15 ಬರುತ್ತೆ. ಸೊ ಇಲ್ಲಿ 100ಕ್ಕೆ ಸ್ಕ್ವೇರ್ ರೂಟ್ 10 ಬರುತ್ತೆ. 15 - 10 ಅಂದರೆ ಆನ್ಸರ್ 5 ಬರುತ್ತೆ. ಇಲ್ಲಿ 5 ಅಂತ ಆಪ್ಷನ್ 3rd ಒನ್ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. 5 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರೋಣ.
ಎ ಗಣ ಕೊಟ್ಟಿದ್ದಾನೆ 1 4 9 16 ಮತ್ತು ಬಿ ಗಳ 1 2 4 6 8 ಆಗಿದ್ದಾಗ ಎ ಮೈನಸ್ ಬಿ ಮತ್ತು ಬಿ ಮೈನಸ್ ಎಗಳು ಕ್ರಮವಾಗಿ ಇವಾಗಿರುತ್ತವೆ ಅಂತ. ಎ ಮೈನಸ್ ಬಿ ಮತ್ತು ಬಿ ಮೈನಸ್ ಎನ ಬೆಲೆಗಳನ್ನು ಕ್ರಮವಾಗಿ ಎಷ್ಟೆಷ್ಟು ಬರ್ತವೆ ಅಂತ ಕೇಳಿದ್ದಾನೆ. ಸೊ ಎಲ್ಲ ಎ ಗಣದಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಹೇಳಿದ್ದಾರೆ 1 4 9 16 ಅಂತ ಕೊಟ್ಟಿದ್ದಾನೆ. ಬಿ ಗಣದಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಏನು ಹೇಳಿದ್ದಾನೆ ಅಂದರೆ 1 2 4 6 8 ಕೊಟ್ಟಿದ್ದಾನೆ. ಎ ಮೈನಸ್ ಬಿ ಮಾಡ್ಬೇಕಂದ್ರೆ ವೆರಿ ಸಿಂಪಲ್ ನೋಡ್ರಿ, ಗಣಗಳ ಪಾಠಕ್ಕೆ ಸಂಬಂಧಪಟ್ಟಿದ್ದು. ಎ ಮೈನಸ್ ಬಿ ಮಾಡ್ಬೇಕಂದ್ರೆ ಇವೆರಡೂ ಗಣದಲ್ಲಿರೋ ಕಾಮನ್ ಎಲಿಮೆಂಟ್ಸ್ ಸಾಮಾನ್ಯ ಗಣಾಂಶಗಳನ್ನು ಕ್ಯಾನ್ಸಲ್ ಮಾಡಿರಿ. ಇದರಲ್ಲೂ ಒಂದಿದೆ, ಇದರಲ್ಲೂ ಒಂದಿದೆ, ಆಮೇಲೆ ಇದರಲ್ಲಿ 4 ಇದೆ, ಇದರಲ್ಲೂ 4 ಇದೆ, ಕ್ಯಾನ್ಸಲ್ ಮಾಡ್ತೀನಿ. ಇದರಲ್ಲಿ 9 ಇದೆ, ಇದರಲ್ಲಿ 9 ಇಲ್ಲ, ಇದರಲ್ಲಿ 16 ಇದೆ, ಇದರಲ್ಲಿ 16 ಇಲ್ಲ. ಕಾಮನ್ ಎಲಿಮೆಂಟ್ಸ್ 1 ಮತ್ತು 4 ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಬಿ ಮೈನಸ್ ಎ ಮಾಡ್ಬೇಕಾದ್ರೆ ಸೇಮ್ ಇವೆರಡೂ ಗಣದಲ್ಲಿರೋ ಕಾಮನ್ ಎಲಿಮೆಂಟ್ಸ್ ಕ್ಯಾನ್ಸಲ್ ಮಾಡ್ತೀವಿ. 1 4 1 4 ಕ್ಯಾನ್ಸಲ್ ಆಗುತ್ತೆ. ಸೊ ನೋಡ್ರಿ, ಎ ಮೈನಸ್ ಬಿ ಅಂದರೆ ಇವೆರಡೂ ಸೆಟ್ಟಲ್ಲಿರೋ ಕಾಮನ್ ಎಲಿಮೆಂಟ್ಸ್ ಕ್ಯಾನ್ಸಲ್ ಮಾಡಿ ಮೊದಲ ಎ ಗಣ ಇದೆ ಅಂದರೆ ಎ ಗಣದಲ್ಲಿ ಉಳಿದಿರೋ ಎಲಿಮೆಂಟ್ಸು 9 16 ಇದೆಯಲ್ಲ ಅದನ್ನ ಬರ್ಕೊಂಡ್ರೆ ಅದು ಎ ಮೈನಸ್ ಬಿ ಗಣ ಆಯಿತು. ಅದೇ ಬಿ ಮೈನಸ್ ಎ ಅಂದರೆ ಸೇಮ್ ಎರಡೂ ಗಣದಲ್ಲಿರೋ ಕಾಮನ್ ಎಲಿಮೆಂಟ್ಸ್ನ ಕ್ಯಾನ್ಸಲ್ ಮಾಡಿ ಇಲ್ಲಿ ಬಿ ಫಸ್ಟ್ ಇದೆ ಅಂದರೆ ಬಿ ಗಣದಲ್ಲಿ ಉಳಿದಿರೋ ಎಲಿಮೆಂಟ್ಸ್ ಯಾವ್ಯಾವಿದೆ 2 ಇದೆ, 6 ಇದೆ, 8 ಇದೆ, 2 6 8 ಬರ್ಕೊಂಡ್ರೆ ಇದು ಬಿ ಮೈನಸ್ ಎ ಆಗಿರುತ್ತೆ. ಎ ಮೈನಸ್ ಬಿ ಅಂದರೆ 9 16, ಇಲ್ಲಿ 9 16 ಇಲ್ಲ ರಾಂಗು, ಇದರಲ್ಲೂ 9 16 ಇಲ್ಲ ರಾಂಗು, ಇದರಲ್ಲಿ 9 16 ಇದೆ, ಇದರಲ್ಲಿ 9 16 ಇದೆ ಸೆಕೆಂಡು ಫೋರ್ತಲ್ಲಿ. ಬಿ ಮೈನಸ್ ಎ ಅಂದರೆ 2 6 8 ಇರ್ಬೇಕು, ಇಲ್ಲಿ ಬರೀ 2 8 ಇದೆ ಅಂದರೆ ಇದು ರಾಂಗು, ಇಲ್ಲಿ 2 6 8 ಕರೆಕ್ಟ್ ಇದೆ ಅಂದರೆ ಇದು ಎ ಮೈನಸ್ ಬಿ, ಇದು ಬಿ ಮೈನಸ್ ಎ ಆಗುತ್ತೆ ಅಂದಮೇಲೆ ಆಪ್ಷನ್ ಸೆಕೆಂಡ್ 1 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಕ್ಲಿಯರಾ? ಗೊತ್ತಾಯ್ತಾ? ಗಣಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದಾಗಿದೆ. ನೆಕ್ಸ್ಟ್ ಬರೋಣ. ಒಂದು ರೇಡಿಯೋವನ್ನು 1260 ರೂಪಾಯಿಗಳಿಗೆ ಮಾರುವುದರಿಂದ ಒಬ್ಬ ವ್ಯಾಪಾರಿಗೆ ಶೇಕಡ 5 ಲಾಭ ದೊರೆಯುತ್ತದೆ. ಅವನು ರೇಡಿಯೋವನ್ನು ಕೊಂಡ ಬೆಲೆ ಎಷ್ಟು ಅಂತ ಕೇಳಿದಾನೆ. ಒಂದು ರೇಡಿಯೋವನ್ನು 1260 ರೂಪಾಯಿಗೆ ಮಾರಿದ್ರಿಂದ ಒಬ್ಬ ವ್ಯಾಪಾರಿಗೆ 5% ಲಾಭ ಆಗುತ್ತೆ ಅಂತ ಕೇಳಿದಾನೆ. ಸೊ ಹಾಗಾದರೆ ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ ಕಂಡುಹಿಡಿಬೇಕಂದ್ರೆ ನೋಡ್ರಿ 100ನ ಮೇಲ್ ಬರ್ಕೋಬೇಕು. ಯಾವಾಗಲೂ ಇದೊಂದು ರೂಲ್, ಕಾಸ್ಟ್ ಪ್ರೈಸ್ ಕಂಡುಹಿಡಿಬೇಕು ಡೈರೆಕ್ಟಾಗಿ ಅಂದರೆ 100 ಮೇಲ್ ಬರ್ಕೊಂಡು 5% ಲಾಭ ಅಂದರೆ ಲಾಭ ಅಂತ ಕೊಟ್ಟಾಗ ಈ 100ಕ್ಕೆ 5ನ ಅಡಿಷನ್ ಮಾಡಿ ಬರಿಬೇಕು, 105 ಆಗುತ್ತೆ ಕೆಳಗಡೆ. ಇಂಟು ಅದನ್ನು ಮಾರಿದ ಬೆಲೆ ಎಷ್ಟು ಅಂದರೆ 1260 ರೂಪಾಯಿ ಹಾಕೊಂಡು ಸಿಂಪ್ಲಿಫೈ ಮಾಡಿರಿ ಎಷ್ಟು ಬರುತ್ತೆ ಅಂತ. ಸೊ ಇದು 15ರಿಂದ ಡಿವೈಡ್ ಮಾಡ್ತೀರಾ ಅಥವಾ ಅದರಿಂದ 15ರಿಂದ ಡಿವೈಡ್ ಮಾಡ್ರೆ ಓಕೆ, ಅಥವಾ 105 ಒಂದಲೇ 105 12 ಕ್ಯಾನ್ಸಲ್ ಆಗುತ್ತೆ. 105 ಒಂದಲೇ 105, 105 12 1260 ಕ್ಯಾನ್ಸಲ್ ಆಗುತ್ತೆ. 12 ಇಂಟು 100 ಮಲ್ಟಿಪ್ಲೈ ಮಾಡಿರಿ 1200 ರೂಪಾಯಿ ಆ ಒಂದು ರೇಡಿಯೋದ ಕೊಂಡ ಬೆಲೆ ಆಗಿರುತ್ತೆ. 1200 ರೂಪಾಯಿ ಸೆಕೆಂಡ್ ಆಪ್ಷನಲ್ಲಿದೆ, ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 16 ಡಿಗ್ರಿ ಸೆಂಟಿಗ್ರೇಡ್ ಅಂತ ಇದೆ, 18 ಡಿಗ್ರಿ ಸೆಂಟಿಗ್ರೇಡು, 14 19 17 13 21 ಇವುಗಳ ಮಧ್ಯಾಂಕವು ಅಂತ ಕೇಳಿದ್ದಾನೆ. ಮಧ್ಯಾಂಕ ಅಂದರೆ ನಾವು ಇಂಗ್ಲೀಷಲ್ಲಿ ಮೀಡಿಯನ್ ಅಂತ ಕರಿತೀವಿ. ಸೊ ಇವುಗಳ ಮಧ್ಯಾಂಕ ಕಂಡುಹಿಡಿಬೇಕಂದ್ರೆ ಫಸ್ಟ್ ಇವನ್ನ ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ ಅಥವಾ ಆರೋಹಣ ಕ್ರಮ ಅಂತ ಕರಿತೀವಿ. ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮ ಯಾವ ಕ್ರಮದಲ್ಲಿ ಬೇಕಾದರೂ ಅರೇಂಜ್ ಮಾಡಿರಿ, ಆನ್ಸರ್ ಅಂತೂ ಸೇಮ್ ಬರುತ್ತೆ. ಇವನ್ನ ಏರಿಕೆ ಕ್ರಮದಲ್ಲಿ ಬರೆಯೋದಾದರೆ ಅತಿ ಚಿಕ್ಕ ಸಂಖ್ಯೆ ಇದರಲ್ಲಿ ಅದು 16 18 14 19 17 13 ಇದೆ. 13 ಫಸ್ಟ್ ಬರಿಬೇಕು. 13 ಆದಮೇಲೆ ನೆಕ್ಸ್ಟ್ ಸಂಖ್ಯೆ 14 ಇದೆ, 14 ಬರ್ಕೋಬೇಕು. 14 ಆದಮೇಲೆ 15 ಇಲ್ಲ, 16 ಇದೆ, 16 ಬರಿಬೇಕು. 16 ಆದಮೇಲೆ 17 ಇದೆ, 17 ಬರಿಬೇಕು. 17 ಆದಮೇಲೆ 18 ಇದೆ, 18 ಬರ್ಕೋಬೇಕು. 18 ಆದಮೇಲೆ 19 ಇದೆ, 19 ಬರಿಬೇಕು. ಸೊ 19 ಆದಮೇಲೆ ನೆಕ್ಸ್ಟ್ 21 ಇದೆ, 21 ಬರ್ಕೋಬೇಕು. ಅಲ್ಲಿರೋ ಎಲ್ಲವೂ ಫಸ್ಟ್ ಬರೀಬೇಕು. ಇಲ್ಲಿ 1 2 3 4 5 6 7 ಇದ್ದಾವೆ, ಇಲ್ಲಿ 1 2 3 4 5 6 7 ಇದ್ದಾವೆ. ಮಧ್ಯಾಂಕ ಮೀಡಿಯನ್ ಕಂಡುಹಿಡಿಬೇಕಂದ್ರೆ ಕೊಟ್ಟಿರೋ ದತ್ತಾಂಶಗಳನ್ನು ಮೊದಲು ಆರೋಹಣ ಅಥವಾ ಅವರೋಹಣ ಕ್ರಮ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ಲಿ ಅರೇಂಜ್ ಮಾಡ್ಕೊಂಡು ಇವಿಷ್ಟು ಸಂಖ್ಯೆಗಳಲ್ಲಿ ಮಧ್ಯದ ಸಂಖ್ಯೆ ಯಾವುದು ಅಂದರೆ ಈ 17 ಅನ್ನೋದೇ ಮಧ್ಯದ ಸಂಖ್ಯೆ ಆಗಿರುತ್ತೆ. ಯಾಕಂದರೆ ಅದರ ರೈಟ್ ಸೈಡಿಗೆ 3 ಸಂಖ್ಯೆಗಳು, ಲೆಫ್ಟ್ ಸೈಡಿಗೆ 3 ಸಂಖ್ಯೆಗಳಿದಾವೆ. ಅಂದರೆ ಈ 17ನ್ನ ನಾವೇನಂತ ಕರಿತೀವಿ? ಮಧ್ಯಾಂಕ ಅಂತ ಕರಿತೀವಿ. ಸೊ ಇಂಗ್ಲೀಷಲ್ಲಿ ಮೀಡಿಯನ್ ಅಂತ ಕರಿತೀವಿ. ಕೊಟ್ಟಿರೋ ದತ್ತಾಂಶಗಳ ಮಧ್ಯಾಂಕ ಎಷ್ಟು ಅಂದರೆ 17 ಡಿಗ್ರಿ ಸೆಂಟಿಗ್ರೇಡ್ ಬರುತ್ತಲ್ಲ, ಆಪ್ಷನ್ ಸೆಕೆಂಡ್ 1 ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಏನಂದರೆ
ದ ಮೋಡ್ ಆಫ್ ಇವುಗಳ ರೂಢಿ ಬೆಲೆ ಅಂತ ಕೇಳಿದ್ದೀನಿ. ರೂಢಿ ಬೆಲೆಗೆ ಇನ್ನೊಂದು ಹೆಸರು ನಾವು ಬಹುಲಕ ಅಂತ ಕನ್ನಡದಲ್ಲಿ ಕರಿತೀವಿ. ಇಂಗ್ಲೀಷಲ್ಲಿ ಮೋಡ್ ಕ್ಯಾಲ್ಕುಲೇಟ್ ಮಾಡಿ ಇಲ್ಲೊಂದಿಷ್ಟು ದತ್ತಾಂಶಗಳು ಅಥವಾ ಪ್ರಾಪ್ತಾಂಕಗಳು ಕೊಟ್ಟಿದ್ದಾನೆ, ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ. ಈ ಸಂಖ್ಯೆಗಳ ರೂಢಿ ಬೆಲೆ ಎಷ್ಟು ಬರುತ್ತೆ, ಬಹುಲಕ ಎಷ್ಟು ಬರುತ್ತೆ, ವಾಟ್ ಈಸ್ ದ ಮೋಡ್ ಆಫ್ ದ ಗಿವನ್ ಡಾಟಾ ಅಂತ ಕೇಳಿದ್ದಾನೆ. ಮೋಡ್ ಅಂದರೆ ಅತಿ ಹೆಚ್ಚು ಬಾರಿ ಯಾವ ಸಂಖ್ಯೆ ಪುನರಾವರ್ತನೆ ಆಗಿರುತ್ತೋ ಅದನ್ನು ನಾವು ಮೋಡ್ ಅಂತ ಕರಿತೀವಿ. ಕೊಟ್ಟಿರೋ ದತ್ತಾಂಶಗಳಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸು ರಿಪೀಟ್ ಆಗಿರೋ ನಂಬರ್ ಅಥವಾ ಸಂಖ್ಯೆ ಯಾವುದಿರುತ್ತಲ್ಲ ಅದನ್ನು ನಾವು ಮೋಡ್ ಅಂತ ಕರಿತೀವಿ, ರೂಢಿ ಬೆಲೆ ಅಂತ ಕರಿತೀವಿ. ಸೊ ಹಾಗಾದರೆ ಈ ಒಂದು ಅನ್ನೋದು ಎಷ್ಟು ಸಲ ಇದೆ ಇದರಲ್ಲಿ ಅಂದರೆ ಒಂದು ಅನ್ನೋದು ಒಂದೇ ಸಲ ಇದೆ. ಈ ಎರಡು ಅನ್ನೋದು ಎಷ್ಟು ಸಲ ಇದೆ ಕೌಂಟ್ ಮಾಡಿರಿ, ಒಂದು ಎರಡು ಸಲ ಮಾತ್ರ ಇದೆ. ಆಮೇಲೆ ಮೂರು ಅನ್ನೋ ಸಂಖ್ಯೆ ಎಷ್ಟು ಸಲ ಇದೆ ಕೌಂಟ್ ಮಾಡಿರಿ, 1 ಟೈಮು 2 ಟೈಮ್ಸು ಆಮೇಲೆ 3 ಟೈಮ್ಸು 4 ಟೈಮ್ಸ್ ಇದೆ. 3 ಅನ್ನೋದು 4 ಬಾರಿ ಇದೆ. 4 ಅನ್ನೋ ನಂಬರ್ ಎಷ್ಟು ಸಲ ಇದೆ ಕೌಂಟ್ ಮಾಡಿರಿ, 1 ಟೈಮು 2 ಟೈಮು 3 ಟೈಮು 4 ಟೈಮ್ಸ್ ಇದೆ. 4 ಅನ್ನೋದು 4 ಟೈಮ್ಸ್ ಇದೆ, ಅದು 4 ಬರೀತಾ ಅದನ್ನೇ. 5 ಅನ್ನೋದು ಎಷ್ಟು ಸಲ ಇದೆ ಕೌಂಟ್ ಮಾಡ್ತಾ ಹೋಗ್ರಿ, 5 ಅನ್ನೋದು 1 ಸಲ ಮಾತ್ರ ಇದೆ, 1 ಬರಿಬೇಕು. 6 ಅನ್ನೋ ನಂಬರ್ ಎಷ್ಟು ಸಲ ಇದೆ ಅಂದರೆ ಸೊ ಇದು 1 ಆಯ್ತಲ್ಲ, 6 ಅನ್ನೋದು 1 ಟೈಮ್ ಇದೆ, 2 ಟೈಮ್ಸ್ ಇದೆ, 2 ಟೈಮ್ಸ್ ಬರಿತೀನಿ. 7 ಅನ್ನೋದು ಎಷ್ಟು ಸಲ ಇದೆ ಅಂದರೆ ಇಲ್ಲಿ 7 ಅನ್ನೋದು ಒಂದೇ ಸಲ ಇದೆ, 1 ಬರಿತಾ ಅದನ್ನೇ. ನೋಡ್ರಿ ಟೋಟಲ್ 1 2 3 4 5 6 7 8 9 10 11 12 13 14 15 ಆದವು. ಇಲ್ಲಿ 1 2 3 4 2 6 6 4 10 14 1 15 ಸರಿ ಆಗುತ್ತೆ. ಸೊ ನೋಡ್ರಿ ಯಾವ ಸಂಖ್ಯೆ ಎಷ್ಟೇ ಸಲ ರಿಪೀಟ್ ಆಗಿದೆ ಅಂತ ಇಲ್ಲಿ ಬರ್ದಾನೆ. ರೂಢಿ ಬೆಲೆ ಬಹುಲಕ ಅಂದರೆ ಅತಿ ಹೆಚ್ಚು ಬಾರಿ ಪುನರಾವರ್ತ ಆಗಿದೆ, ಇದು 4 ಸಲ ಇದೆ, ಇದು 4 ಸಲ ಇದೆ. ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರೋ ನಂಬರು 3 ಅನ್ನೋದು 4 ಟೈಮ್ಸ್ ಇದೆ, ಅಲ್ಲಿ 4 ಅನ್ನೋದು 4 ಟೈಮ್ಸ್ ಇದೆ ಅಂದರೆ ಇವೆರಡೂ ನಂಬರ್ಸ್ ಈಕ್ವಲ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿರೋದ್ರಿಂದ ಇವುಗಳ ರೂಢಿ ಬೆಲೆ ಅಂದರೆ 3 ಮತ್ತು 4 ಅಂತ ಎರಡನ್ನೂ ಬರಿಬೇಕು. ಇದನ್ನು ದ್ವಿರೂಢಿ ಬೆಲೆ ಅಂತ ಕರಿತೀವಿ, ಬೈ ಮೋಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ದ್ವಿರೂಢಿ ಬೆಲೆ ಅಂತ ಕರಿತೀವಿ. ಎರಡು ರೂಢಿ ಬೆಲೆಗಳು ಎರಡು ಸೇಮ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿರೋದ್ರಿಂದ 3 ಮತ್ತು 4 ಅನ್ನೋ ಇದರ ರೂಢಿ ಬೆಲೆ ಆಗಿರ್ತವೆ ಅಂತ ಬರಿಬೇಕು. 3 and 4 ಅಂತ. ಸೊ ನೋಡ್ರಿ ಆಪ್ಷನ್ಸಲ್ಲಿ ಎಲ್ಲೋ ಮಿಸ್ ಆಗಿದೆ ಅನಿಸುತ್ತೆ. 3 and 4 ಮತ್ತೆ ಯಾವುದು ಇಲ್ಲ. 1 2 3 ಇದೆ, 2 3 4 6 ಇದೆ, 2 3 5 ಇದೆ, 1 2 3 5 ಇದೆ. ಸಾರಿ ಆಪ್ಷನ್ಸ್ ಎಲ್ಲ ಮಿಸ್ ಆಗಿದೆ. ಒಂದು ಆಪ್ಷನ್ ಚೇಂಜ್ ಮಾಡ್ಕೊಂಡು 3 and 4 ಅಂತ ಬರ್ಕೊಂಡ್ರೆ ಇದೇ ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ರೂಢಿ ಬೆಲೆ 3 ಮತ್ತು 4 ಅಂತ ಹೇಳಿದ್ವಿ. 3 and 4 ಈಸ್ ದ ಬೈ ಮೋಡ್ ಅಂತ ಕರಿತೀವಿ, ದ್ವಿರೂಢಿ ಬೆಲೆ ಅಂತ ಹೇಳ್ತೀವಿ. ಸೊ ಇಷ್ಟು ಕ್ವಶನ್ಸ್ನ TET ಎಕ್ಸಾಮಲ್ಲಿ ಈ ಥರ ಇವೇ ಪ್ರಶ್ನೆ ಬರ್ತವೆ ಅಂತ ಹೇಳಲ್ಲ, ಈ ಥರ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ. ಅವುಗಳಲ್ಲಿ ಮೆಥಡ್ ಕಲಿಬೇಕಷ್ಟೇ. ಯಾವ ಥರ ಪ್ರಶ್ನೆ ಕೇಳಿದಾಗ ಆನ್ಸರ್ ಮಾಡೋ ವಿಧಾನಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದೇ ಥರ ಪ್ರಶ್ನೆಗಳು ರಿಪೀಟ್ ಆದರೆ ನೀವು ಆನ್ಸರ್ ಮಾಡೋ ಐಡಿಯಾಸ್ ಬರುತ್ತೆ ಅಂತ ಇವೆಲ್ಲ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಬರ್ರಿ ಅಂತ ಹೇಳ್ತಾ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಲ್ಲಿ 32ಗೆ ಕರೆ ಮಾಡಿ. ಥ್ಯಾಂಕ್ ಯು ಸೋ ಮಚ್.